ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಶ್ರೀ ಚಂಡಿಕಾ ಟೈಲರಿಂಗ್ ಕ್ಲಾಸ್. ನಮಸ್ತೆ ಎಲ್ರಿಗೂ. ಶ್ರೀ ಚಂಡಿಕಾ ಹೊಲಿಗೆ ತರಬೇತಿ ಸಂಚಿಕೆ 11 ಸ್ವಾಗತ ಸುಸ್ವಾಗತ ಎಲ್ರಿಗೂ. ಫ್ರೆಂಡ್ಸ್, ಕಳೆದ ಸಂಚಿಕೆಯಲ್ಲಿ ನಾವು ಸೂಜಿ ಅಟ್ಯಾಚ್ ಮಾಡೋದು, ಈ ನೀಡಲ್ನ ಮಿಷಿನಿಗೆ ಹೇಗೆ ಅಟ್ಯಾಚ್ ಮಾಡೋದಂತ ನೋಡ್ಕೊಂಡಿವಿ. ಇಂದಿನ ಸಂಚಿಕೆಯಲ್ಲಿ ನಾನು ನನ್ನ ಸ್ಮಾಲ್ ಮಿಷಿನ್ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಇದು ನಂದು ಹಳೆಯ ಸ್ಮಾಲ್ ಮಿಷಿನ್. ಇದು ಸೈಡ್ ವೀಲ್, ಇದು ಈ ಸಣ್ಣ ವೀಲು. ಕೆಳಗಡೆ ಎಲ್ಲ ಮಿಷಿನ್ ಹೈ ಸ್ಪೀಡ್ ಮಿಷಿನಿಗೆ ಇರೋ ಥರನೇ ನಾರ್ಮಲ್ಲೇ ಇರುತ್ತೆ. ಇದು ಮೇಲ್ಗಡೆ ಟಾಪ್. ಇದು ದಾರ ಇಡೋದು. ಹೀಗೆ ಈ ಕಡೆ ಬಂದರೆ ಇಲ್ಲಿ ದಾರ ಹಾಕೋದು. ನಾರ್ಮಲಿ ದೊಡ್ಡ ಮಿಷಿನಲ್ಲಿ ಹೇಗೆ ದಾರ ಹಾಕೋತೀವೋ ಸೇಮ್ ಅದೇ ರೀತಿ, ಏನು ವ್ಯತ್ಯಾಸ ಏನಿಲ್ಲ, ಸೇಮ್ ಟು ಅದೇ ರೀತಿ ನೋಡಿ. ಮೊದಲು ಅದೇ ಈ ದಾರನ ಈ ಕಂಬಕ್ಕೆ ಹಾಕ್ತಾಯಿದ್ದೀನಿ. ನಂತರ ಇದಕ್ಕೆ ಈ ಹೋಲಿಗೆ ದಾರನ ಹಾಕೋಬೇಕು. ತದನಂತರದಲ್ಲಿ ಇಲ್ಲಿ ನೋಡಿ ಕೆಳಗಡೆ ಇದಕ್ಕೆ ಹಾಕಿ ದಾರನ ಹೀಗೆ ಮೇಲಕ್ಕೆ ಎತ್ಕೋಬೇಕು. ನೋಡಿ ಆಗಿದೆ. ಈಗ ಇಲ್ಲಿ ಕಾಣುತ್ತಲ್ಲ, ಈ ಕುದುರೆ ಅಂತ ಹೇಳ್ತೀವಿ ನಾವು, ಈ ಕುದುರೆಗೆ ಹಾಕಬೇಕು. ಇದು ಥ್ರೆಡ್ ಹಾಕುವ ರೀತಿ ಸಣ್ಣ ಮಿಷನಿಗೆ. ತದನಂತರದಲ್ಲಿ ಇಲ್ಲಿ ಹಾಗೆ ಇನ್ನು ಸೂಜಿಗೆ ನೋಡಿ, ಇಲ್ಲಿ ದಾರ ಹಾಕಾಗಿದೆ, ಇಲ್ಲಿ ಹಾಕಿದ್ದೀನಿ. ಹೀಗೆ ಇವಾಗ ಸೂಜಿಗೆ ದಾರನ ಹಾಕಬೇಕು. ಹಾಗೆ ಈ ಸ್ಮಾಲ್ ಮಿಷನಿಗೆ ನೀಡಲ್ ಸೆಟ್ ಮಾಡೋದಂತೂ ತುಂಬ ಸುಲಭ. ಯಾಕಂದರೆ ಇದು ಒಂದು ಕಡೆ ಪ್ಲೇಟ್ ಥರ ಇರುತ್ತೆ, ಇನ್ನೊಂದು ಕಡೆ ರೌಂಡ್ ಇರುತ್ತೆ. ಈ ಪ್ಲೇಟ್ ಥರ ಇರೋದನ್ನು ನಮ್ಮ ಬಲಬದಿಗೆ ಅಂದರೆ ಈ ಸೂಜಿ ಕಂಬಕ್ಕೆ ಅಟ್ಯಾಚ್ ಮಾಡಿ ಬೋಲ್ಟ್ ಹಾಕಿದರೆ ಆಯಿತು. ನೋಡಿ, ಇಲ್ಲಿ ಈ ಪ್ಲೇಟ್ ಥರ ಇರೋದನ್ನು ಹಾಗೆ ಇದಕ್ಕೆ ಅಟ್ಯಾಚ್ ಮಾಡಿ ಬೋಲ್ಟ್ ಹಾಕೊಂಡ್ರೆ ಆಯಿತು. ತೋರಿಸ್ತೀನಿ ಈಗ. ನೋಡಿ, ಹೀಗೆ ಅಟ್ಯಾಚ್ ಮಾಡಿದ್ದೀನಿ. ಈಗ ಬೋಲ್ಟ್ ಹಾಕೊಂಡು ಈ ನಟ್ಟನ್ನು ಹಾಕಿ ಟೈಟ್ ಮಾಡ್ಕೊಳ್ಳೋಣ. ಈ ಸಣ್ಣ ಮಿಷನಿಗೆ ಸೂಜಿ ಹಾಕೋದಂತೂ ನೀಡಲ್ ಸೆಟ್ ಮಾಡೋದು ತುಂಬಾ ಸುಲಭ. ನೋಡಿ, ಈ ಥರ ಪ್ಲೇಟ್ ಥರ ಇದೆಯಲ್ಲ, ಪ್ಲೇಟ್ ಥರ ಇರೋದನ್ನು ನಮ್ಮ ಬಲಬದಿಗೆ ಈ ಸೂಜಿ ಕಂಬಕ್ಕೆ ಅಟ್ಯಾಚ್ ಮಾಡಿ ಈ ಬೋಲ್ಟನ್ನು ನೋಡಿ, ಇಲ್ಲಿ ಕೆಳಗಡೆ ಕಾಣಿಸ್ತಿದೆಯಲ್ಲ, ಈ ಬೋಲ್ಟನ್ನು ಟೈಟ್ ಮಾಡಿದ್ರೆ ಆಯಿತು. ನೋಡಿ, ಹಾಕಿಬಿಟ್ಟಿದ್ದೀನಿ. ಈಗ ಇದನ್ನು ಟೈಟ್ ಮಾಡಿಕೊಳ್ಳುವ. ನೋಡಿ, ಹಿಂಗೆ ಸ್ಕ್ರೂ ಇಲ್ಲಿ ಟೈಟ್ ಮಾಡಿದ್ರೆ ಆಯಿತು. ಸೂಜಿ ಸರಿಯಾಗಿ ಕುತ್ಕೊಳ್ಳುತ್ತೆ. ಇನ್ನು ಇಲ್ಲಿ ಮೊದಲೇ ಹಾಕಿರೋ ದಾರನ ಈ ಸೂಜಿಗೆ ಹಾಕಿದ್ರೆ ಬಟ್ಟೆ ಹೊಲಿಯೋಕ್ಕೆ ಆಗುತ್ತೆ. ಹಾಗೆ ಇನ್ನು ಇದು ಸ್ಮಾಲ್ ಮಿಷನಿನ ಕೇಸ್. ಇದು ಹೀಗಿರುತ್ತೆ. ಸ್ಮಾಲ್ ಮಿಷನಿನ ಕೇಸ್ ಹೀಗಿರುತ್ತೆ. ಇನ್ನು ಬಾಬಿನ್ ತೋರಿಸ್ತೀನಿ ನೋಡಿ. ಇದು ಸ್ಮಾಲ್ ಮಿಷನಿನ ಬಾಬಿನ್ ರೀಲ್, ದಾರ ಸುತ್ಕೊಳ್ಳುವಂಥ ಬಾಬಿನ್ ರೀಲ್. ಹಾಗೆ ಇದು ಬಾಬಿನ್ ರೀಲನ್ನು ತುಂಬಿಸೋ ಕೇಸ್. ಇದು ಬಾಬಿನ್ ಕೇಸ್. ಹಿಂಗೆ ಇದು ಬಾಬಿನ್ ರೀಲ್, ಇದು ಬಾಬಿನ್ ಕೇಸ್. ಇನ್ನು ಉಳಿದಂತೆ ಕೆಳಭಾಗ ಎಲ್ಲ ನಾರ್ಮಲ್ ಹೈ ಸ್ಪೀಡ್ ಮಿಷನಲ್ಲಿ ಹೇಗಿದೆಯೋ ಹಾಗೇ ಇರುತ್ತೆ, ಅದರಲ್ಲಿನೂ ಚೇಂಜ್ ಇರಲ್ಲ. ಹಾಗೆ ಇನ್ನು ಮಿಷನಿನ ಬಗ್ಗೆ ಹೇಳಬೇಕಂದ್ರೆ, ಹೊಸದಾಗಿ ಹೊಲಿಲಿಕ್ಕೆ ಅಂದರೆ ತಮ್ಮ ಮನೆಯಲ್ಲಿ ತಮಗೆ ಬೇಕಾದ ಸಣ್ಣ ಪುಟ್ಟ ಬಟ್ಟೆಗಳನ್ನ ಹೊಲಿಕ್ಕಂದರೆ ತಮ್ಮದೇ ಬ್ಲೌಸು ಅಥವಾ ಹೊರಗಡೆ ಬಟ್ಟೆ ತಗೊಳ್ಳಲ್ಲ, ನಮ್ಮದೇ ಬ್ಲೌಸು ಅಥವಾ ನಮ್ಮದೇ ಮನೆ ಬಟ್ಟೆಗಳನ್ನು ಮಾತ್ರ ಹೊಲ್ಕೊಳ್ಳೋಕ್ಕೆ ಅಂದರೆ ಈ ಸ್ಮಾಲ್ ಮಿಷನ್ ಸಾಕಾಗತ್ತೆ. ಅಂದರೆ ಹೊರಗಡೆ ಬಟ್ಟೆ ತಕ್ಕೊಂಡು ಹೊಲಿದೆ, ನಮ್ಮದು ಮಾತ್ರ ಬ್ಲೌಸ್ ಆಗಲಿ ಡ್ರೆಸ್ ಆಗಲಿ ಯಾವುದೋ ಒಂದು ನಮ್ಮ ಮನೆ ಬಟ್ಟೆಗಳು ಮಾತ್ರ ಹೊಲಿಯೋಕ್ಕಂದರೆ ಈ ಮಿಷನ್ನು ಆರಾಮಾಗಿ ಸಾಕಾಗತ್ತೆ. ಆದರೆ ನೀವು ಹೊರಗಡೆ ಬೇರೆಯವರ ಬಟ್ಟೆಗಳನ್ನು ತಂದು ಸ್ಟಿಚ್ಚಿಂಗ್ ಮಾಡೋದಾದರೆ, ಹೊರಗಡೆ ಕಸ್ಟಮರ್ಸ್ ಬಟ್ಟೆ ಸ್ಟಿಚ್ಚಿಂಗ್ ಮಾಡೋದ್ರೆ ಖಂಡಿತ ಈ ಮಿಷನ್ಗಿಂತ ಹೈ ಸ್ಪೀಡ್ ಮಿಷನ್ ತಗೊಳ್ಳೋದು ತುಂಬಾ ಒಳ್ಳೆಯದು. ಹೊರಗಡೆ ಕಸ್ಟಮರ್ಸ್ ಬಟ್ಟೆಗಳನ್ನು ತಗೊಂಡು ಹೊಲಿಯೋದಿದ್ರೆ ಖಂಡಿತವಾಗಿ ಹೈ ಸ್ಪೀಡ್ ಮಿಷನ್ನೇ ಬೇಕಾಗತ್ತೆ. ಇದು ನನ್ನ ಅನಿಸಿಕೆ. ನನ್ನ ಮಾತಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇಂದಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಿದ್ದೀನಿ. ಮತ್ತೆ ಮುಂದಿನ ಭೇಟಿ ನಾಳಿನ ಸಂಚಿಕೆಯಲ್ಲಿ. ವಂದನೆಗಳು.